Good morning, children. So previous class we learned रास्ते का पत्थर lesson को so रास्ते का पत्थर रोड ಅಲ್ಲಿ ಬಿದ್ದಿರುವಂತ ಒಂದು ಕಲ್ಲಿನ ಬಗ್ಗೆ ನಾವು previous class ಅಲ್ಲಿ learn ಮಾಡಿದ್ವಿ. So today we are going to learn a new lesson. Lesson name is ಸಂತೋಷ का रहस्य. ಸಂತೋಷ means what? ಸಂತೋಷ ಅಂದ್ರೆ ಏನು ಹೇಳಿ? ಹ್ಯಾಪಿ ಇಲ್ಲಾಂದ್ರೆ ಒಂದು ಬಾಯ್ ನೇಮು ಎಲ್ಲ ಬರುತ್ತಲ್ವಾ. ಸೊ ಈ ಹೆಸರಲ್ಲಿ ಸಂತೋಷ का रहस्य ಅಂದ್ರೆ ಖುಷಿಯಾಗಿ ಇರೋದ್ರ ಹಿಂದಿನ ರಹಸ್ಯ ಏನು, ನಾವು ಖುಷಿಯಾಗಿ ಹೇಗಿರ್ಬೋದು ಅನ್ನೋದನ್ನ ಈ ಲೆಸನ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಲರ್ನ್ ಮಾಡಿದ್ವಿ ರಾಸ್ತೆ ಕಾ ಪತ್ಥರ್, ರೋಡಲ್ಲಿ ಬಿದ್ದಿರುವಂತ ಒಂದು ಕಲ್ಲಿನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಯಾರ ಕಲ್ಲ ಇರ್ತಾರೆ, ಕೊನೆಗೆ ಆ ಹುಡುಗನ ಹೆಸರೇನು, ರಾಜ ಅವನಿಗೆ ಹೇಗೆ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಆ ನ್ಯೂ ಲೆಸನ್ ಸಂತೋಷ का रहस्य. ಸಂತೋಷದ ಹಿಂದಿನ ರಹಸ್ಯ ಏನು, ಸಂತೋಷವಾಗಿರ್ಬೇಕಂದ್ರೆ ಅದು ಹೇಗೆ, ಅದು ರಹಸ್ಯ ಏನು. ಈಗ ನಾವು ಸುಖವಾಗಿರ್ಬೇಕಂದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ತಿಳ್ಕೊತೀವಲ್ಲ, ಹಾಗೆ ದುಡ್ಡು ಮಾಡ್ಬೇಕು ಅಂದ್ರೆ ಯಾವ್ಯಾವ ದಾರಿಯಲ್ಲಿ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಾವು ಅದ್ರ ಬಗ್ಗೆ ಏನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಅವರು ಬೇರೆ ಬೇರೆ ದಾರಿಗಳು ಬಿಡ್ತಾರೆ. ಸೊ ಹಾಗೆ ಸಂತೋಷವಾಗಿರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಸೊ ಅದು ರಹಸ್ಯ ಏನು ಅಂತ ಈ ಲೆಸನ್ ನಾವು ತಿಳ್ಕೊತಾ ಹೋಗ್ತೀವಿ. ಪೇಜ್ ನಂಬರ್ 44. ಲೆಸನ್ ನೇಮ್ ಇಸ್ ಸಂತೋಷ का रहस्य. ಸೊ ಸಂತೋಷದ ರಹಸ್ಯ ಏನು ಅನ್ನೋದನ್ನ, ವಿಷಯ ಏನು ಅನ್ನೋದನ್ನ ಈ ಲೆಸನ್ ತಿಳ್ಕೊತೀವಿ. ಬಾಕ್ಸ್ ಇದೆ ನೋಡಿ, ಆಶಾ ಅಂದ್ರೆ ಗುರಿ, ಪಾಠದ ಗುರಿ ಏನು ಅಂದ್ರೆ प्रस्तुत पाठ का उद्देश्य यह है कि सुख और आनंद का आधार संपत्ति या आधुनिक वैज्ञानिक सुविधाएं नहीं बल्कि सहयोग और सहकार की भावना है. ಸೊ ಪಾಠದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶಾರ್ಟ್ ಆಗಿ ನಾವು ಖುಷಿಯಾಗಿರ್ಬೇಕು, ಸುಖ और आनंद का आधार, ನಾವು ಸುಖವಾಗಿರ್ಬೇಕು ಮತ್ತೆ ಆನಂದವಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂದ್ರೆ ಅದರ ಆಧಾರ ಬಂದು ಸಂಪತ್ತಿ, ನಮ್ಮಲ್ಲಿರೋ ಸಂಪತ್ತಾಗ್ಲಿ ಅಥವಾ ಆಧುನಿಕ ವೈಜ್ಞಾನಿಕ ಸುವಿಧಾ, ನಾವು ಯೂಸ್ ಮಾಡುವಂತ ಮಾಡರ್ನ್ ಟೆಕ್ನಾಲಜಿಗಳಾಗ್ಲಿ ಅಲ್ಲ, ನಡಿ. ಸೊ ನಾವು ಖುಷಿಯಾಗಿರೋದು ನಮ್ಮ ಹತ್ರ ಇರೋ ಸಂಪತ್ತಿನಿಂದ ಆಗಲಿ ಅಥವಾ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಹೇಗೆ ಅಭಿವೃದ್ಧಿ ಆಗ್ತೀವಿ, ಇದರಿಂದ ನಾವು ಸುಖವಾಗಿ ಅಥವಾ ಸಂತೋಷವಾಗಿ ಇರಲ್ಲ, ಆನಂದವಾಗಿ ಇರಲ್ಲ. ಸೊ ಸುಖವಾಗಿ ಸಂತೋಷವಾಗಿ ಇರ್ಬೇಕಂದ್ರೆ ನಮ್ಮಲ್ಲಿ ಇರ್ಬೇಕಾಗಿರೋದು ಸಹಯೋಗ और सहकार की भावना. ಸೊ ನಮ್ಮಲ್ಲಿ ಒಂದು ಭಾವನೆ ಇರಬೇಕು. ಅದು ಯಾವ ಭಾವನೆ ಅಂದ್ರೆ ಸಹಯೋಗ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡುವಂತ ಬುದ್ಧಿ ಮತ್ತು ಸಹಕಾರ, ಒಬ್ಬರಿಗೆ ಹೆಲ್ಪ್ ಮಾಡೋದು, ಒಬ್ಬರಿಗೆ ಅಯೋಪಾಪ ಅನ್ನೋದು, ಗರುಡೆ ತೋರಿಸೋದು, ಪ್ರೀತಿ ಭಾಷೆ ತೋರಿಸೋದು, ಹಾಗೆ ಒಬ್ಬರಿಗೆ ಸಹಕಾರ ಮಾಡೋದು, ನಮ್ಮ ಕೈಲಾಗುವಂತ ಹೆಲ್ಪ್ ನ ಮಾಡೋದು ಸಂತೋಷದ ರಹಸ್ಯ ಆಗಿದೆ ಅಂತ ಈ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್? Now going to read the lesson. Okay. राजू और संदीप 8वीं कक्षा में पढ़ने वाले सहपाठी थे. राजू नजदीक के रामनगर गांव से बेंगलुरु की शाला में पढ़ने आता था. वह बहुत मेहनती और हंसमुखी लड़का था, इसलिए संदीप को वह बहुत पसंद था. राजू अक्सर संदीप को अपने घर भी ले जाता था. So first पैराग्राफ लेता है, राजू और संदीप 8वीं कक्षा में पढ़ने वाले सहपाठी थे. ಸೊ ಈ ಲೆಸನ್ ಅಲ್ಲಿ ಇಬ್ರು ಹುಡುಗರು ಬರ್ತಾರೆ. ಒಬ್ಬ ಹುಡುಗನ ಹೆಸರು ರಾಜು, ಇನ್ನೊಬ್ರು ಹುಡುಗನ ಹೆಸರು ಸಂದೀಪ್. ಇವರಿಬ್ರು 8वीं ಕಕ್ಷಾ ಅಂದ್ರೆ 8ನೇ ತರಗತಿಯಲ್ಲಿ ಓದ್ತಿರುವಂತ ಇಬ್ರು ಸಹಪಾಠಿಗಳು. राजू नजदीक के रामनगर गांव से बेंगलुरु की शाला में पढ़ने आता था. ಸೊ ಈ ರಾಜು ಅನ್ನೋ ಹುಡುಗ ಇರೋದು ಆಸ್ಟ್ರಿಯಾ ಇರೋದು ರಾಮನಗರದಲ್ಲಿ. ಅವನು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದ.
राजू की माँ काकी और भाभी परसों रही थी। इतने इतने सारे लोगों को देखकर संदीप ने राजू से पूछा। सो ಈಗ ರಾಜು ಈಗ ಏನಾಗಿದೆ, ಗಣೇಶ ಚತುರ್ಥಿ त्योहार था। सो ಸ್ಕೂಲಲ್ಲಿ ಗಣೇಶ ಚತುರ್ಥಿ ಅಂತ त्योहार ಮತ್ತೆ ಫೆಸ್ಟಿವಲ್ ಬಂತು, ಸ್ಕೂಲಲ್ಲಿ छुट्टी थी, रजा ಕೊಟ್ಟಿದ್ರು गणेश चतुर्थी फेस्टिवल ना सेलिब्रेट ಮಾಡಕ್ಕೆ। राजू ने त्योहार मनाने के लिए संदीप को अपने घर बुलाया। ಆಗ ರಾಜು ಏನ್ ಮಾಡ್ತಾನೆ, ರಾಮನಗರದಲ್ಲಿ ನನ್ನ ಮನೆಗೆ ನನ್ನ ಫ್ರೆಂಡ್ ಅನ್ನ ಕರೀತಾನೆ, ನೀನು ಹಬ್ಬಕ್ಕೆ ಮನೆಗೆ ಬರ್ಬೇಕು, ಇವಾಗ ನಾವು ಕರೀತೀವಲ್ಲ ನಾಳೆ ಹಬ್ಬ ಇದೆ ನನ್ನ ಮನೆಗೆ ಬಾ, ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆತರ ರಾಜುನೇ ಏನ್ ಮಾಡ್ತಾನೆ, ಸಂದೀಪ್ನ ಕರೀತಾನೆ, ನೀನ್ ನಮ್ಮ ಮನೆಗೆ ಬರ್ಬೇಕು ಹಬ್ಬಕ್ಕೆ, ಗಣೇಶ ಚತುರ್ಥಿ ಹಬ್ಬಕ್ಕೆ ಅಂತ ಹೇಳ್ತಾನೆ। जब संदीप राजू के घर पहुंचा तो पूजा खत्म हो रही थी, सब मिलजुल कर आरती गा रहे थे। सो आಗ ಸಂದೀಪ್ ಹೇಳ್ತಾನೆ ಸರಿ ಆಯ್ತು ಅಂತ ಸಂದೀಪ್ ಏನ್ ಮಾಡ್ತಾನೆ, ಗಣೇಶ ಚತುರ್ಥಿ ದಿನ ರಾಜು ಮನೆಗೆ ಬಂದಾಗ ಏನಾಗುತ್ತೆ, ಪೂಜಾ ಖತಮ್ हो रही थी, ಪೂಜೆ ಎಲ್ಲ ಮುಗಿದಿತ್ತು, ಎಲ್ಲರೂ ಮಹಾಮಂಗಳಾರತಿ ಅಂತ ಲಾಸ್ಟ್ ಒಂದು ಆರತಿ ಮಾಡ್ಕೊಳ್ಳೋ ದೇವರಿಗೆ ಎಲ್ಲರೂ ಹಾಡು ಹೇಳ್ಕೊಂಡು ಆ ಆರತಿನ ದೇವರಿಗೆ ಮಾಡ್ತಾ ಇದ್ರು। जिसे सुनकर संदीप को बहुत अच्छा लगा। सो आगा संदीप के ಈ ಸಾಂಗ್ ಗಳನ್ನೆಲ್ಲ ಕೇಳಿಬಿಟ್ಟು ತುಂಬಾ ಖುಷಿ ಆಯ್ತು। आरती के बाद वे सब लंबी कतार बनाकर खाने के लिए बैठे। सो आरती ಎಲ್ಲ ಮುಗಿದ್ಮೇಲೆ ದೇವರಿಗೆ ಎಲ್ಲರೂ ಒಂದು ಲೈನ್ ಅಲ್ಲಿ ಒನ್ ಬೈ ಒನ್ ಲೈನ್ ಅಲ್ಲಿ ನಿಂತ್ಕೊಂಡು खाने के लिए बैठे, ಊಟ ಮಾಡೋದಕ್ಕಂತ ಕೂತ್ಕೊಂಡ್ರು। केले के पत्ते पर स्वादिष्ट व्यंजन परसों जा रहे थे। केले के पत्ते ಅಂದ್ರೆ ಬಾಳೆ ಎಲೆ ಅಂತಲ್ಲ, ಬಾಳೆ ಎಲೆ ಮೇಲೆ ಸೊ ಸ್ವಾದಿಷ್ಟ ಅಂದ್ರೆ ತುಂಬಾ ಟೇಸ್ಟ್ಫುಲ್ ಆಗಿರುವಂತ ವ್ಯಂಜನ ಅಂದ್ರೆ ಊಟಗಳನ್ನ ಎಲ್ಲಾದ್ರೂ ಬಡಿಸ್ಕೊಂಡು ಬರ್ತಾ ಇದ್ರು। ಪರ್ಸು ಅಂದ್ರೆ ಎಲ್ಲಾದ್ರೂ ಬಡಿಸ್ತಾರಲ್ಲ, ಈಗ ಮದುವೆ ಟೈಮ್ ಅಲ್ಲಿ ಮನೇಲಿ ಒಂದು ಹಬ್ಬ ಆದ್ರೆ ಬಾಳೆ ಎಲೆ ಮೇಲೆ ಊಟ ಹಾಕಿ ಒಬ್ರು ಬಡಿಸೋರು ಇರ್ತಾರ, ಅದು ನಿಮ್ಮ ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ಬಡಿಸ್ತಾರಲ್ಲ, ಸೊ ಆತರ ಎಲ್ಲಾದ್ರೂ ಬಡಿಸ್ಕೊಂಡು ಬರ್ತಾ ಇದ್ರು। ರಾಜು की माँ काकी और भाभी परसों रही थी। ಯಾರ್ಯಾರು ಬಡಿಸ್ತಾ ಇದ್ರು ಅಂದ್ರೆ ರಾಜು ಅವರ ಅಮ್ಮ और काकी ಮತ್ತೆ ಅವ್ರ भाभी, सो ಇವರೆಲ್ಲ ಸೇರ್ಕೊಂಡು ಊಟನ ಬಡಿಸ್ತಾ ಇದ್ರು। इतने सारे लोग को देखकर संदीप राजू से पूछा। ಆಗ ಅವ್ರ ಮನೆಯಲ್ಲಿ ತುಂಬಾ ಜನ ಇದ್ರು, ಅಷ್ಟು ಜನನ ನೋಡ್ಬಿಟ್ಟು ಸಂದೀಪ್ ರಾಜುನ ಕೇಳ್ತಾನೆ, ಏನ್ ಕೇಳ್ತಾನೆ ಅಂದ್ರೆ, ಈಗ ರಾಜು ಮತ್ತೆ ಸಂದೀಪ್ ಇಬ್ರು ಮತ್ತೆ ಕಾನ್ವರ್ಸೇಷನ್ ನಡೆಯುತ್ತೆ। ಏನ್ ನಡೆಯುತ್ತೆ ಅಂದ್ರೆ संदीप कहता है राजू त्योहार के लिए पड़ोसियों को भी बुलवाया है क्या। सो अगर संदीप कहते हैं राजू ನಿಮ್ಮ ಮನೆ ಹಬ್ಬಕ್ಕೆ ನೀವು ನಿಮ್ಮ ಮನೆ ಅಕ್ಕಪಕ್ಕದವರೆಲ್ಲರೂ ಕರೆದಿದ್ಯಾ ಅಂತ ಕೇಳ್ತಾನೆ। ರಾಜು अरे नहीं सिर्फ अपने घर के ही लोग हैं। अगर ರಾಜು ಹೇಳ್ತಾನೆ ಇಲ್ಲ ಇಲ್ಲ ಇವರೆಲ್ಲ ನಮ್ಮ ಮನೆಯ ಜನಗಳೇ, ಯಾರು ಹೊರನವರಲ್ಲ ಅಂತ ಹೇಳ್ತಾನೆ। संदीप आश्चर्य से क्या इतने लोग एक ही घर में। आಗ संदीप ಹೇಳ್ತಾನೆ ಹೌದಾ ಇಷ್ಟೊಂದು ಜನ ಒಂದೇ ಮನೆಯಲ್ಲಿದ್ದೀರಾ ನೀವು ಅಂತ ಕೇಳ್ತಾನೆ। राजू हाँ इसमें आश्चर्य की क्या बात है, हमारे गांव में ज्यादातर घरों में इतने ही लोग रहते हैं। सो ಆಗ ರಾಜು ಹೇಳ್ತಾನೆ ಹೌದು ಆಶ್ಚರ್ಯ ಪಡೋದೇನಿದೆ, ನಮ್ಮ ಊರುಗಳಲ್ಲೆಲ್ಲ ಇದೇ ತರ ಎಲ್ಲರೂ ಒಂದೇ ಮನೆಯಲ್ಲಿರ್ತಾರೆ, ಇಷ್ಟು ಜನ ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ತಾನೆ। संदीप और तुम्हारे घर में नौकर कितने हैं। ಆಗ ಸಂದೀಪ್ ಹೇಳ್ತಾರೆ ಹೌದಾ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀರಾ ಅಂದ್ರೆ ಎಷ್ಟು ಜನ ಸರ್ವೆಂಟ್ಗಳಿದ್ದಾರೆ, ನೌಕರ್ ಮೀನ್ಸ್ ಸರ್ವೆಂಟ್, ಕೆಲಸ ಮಾಡೋರು ಅಂತಾರಲ್ಲ, ಎಷ್ಟು ಜನ ಸರ್ವೆಂಟ್ ಇದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾರೆ। ರಾಜು ನೌಕರ್ ಗೆ ಕ್ಯಾ ಜರೂರತ್ है, हम इतने लोग हैं ना। ಆಗ ರಾಜು ಹೇಳ್ತಾನೆ ನೌಕರ್ ಯಾಕೆ ಬೇಕು ನಮ್ಗೆ, ನಾವೆಲ್ಲ ಇಷ್ಟೊಂದು ಜನ ಇದ್ದೀವಲ್ಲ, ನಮ್ಗೆ ನೌಕರ್ದು ಸರ್ವೆಂಟ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ। संदीप क्या सचमुच। अब संदीप हौदा निजवाग्लूना ಅಂತ ಕೇಳ್ತಾನೆ। तभी राजू की माँ ने आकर उन्हें टोका। राजू पहले अपने दोस्त को खाने दो, बाद में बातें करना। सो ಆಗ ರಾಜು ಅವರ ಅಮ್ಮ ಬಂದು ರಾಜುಗೆ ಬೈತಾರೆ, ಟೋಕ್ನಾ ಮೀನ್ಸ್ ಬೈಯೋದು, ಬೈತಾರೆ ಏನಂತ ಬೈತಾರೆ ಅಂದ್ರೆ ರಾಜು पहले अपने दोस्त को खाने दो, ರಾಜು ಫಸ್ಟ್ ನಿಮ್ಮ ಫ್ರೆಂಡ್ಗೆ ಊಟ ಮಾಡಕ್ಕೆ ಬಿಡು, बाद में बातें करना, ಆಮೇಲೆ ಬೇಕಾದ್ರೆ ಮಾತಾಡು ಅಂತ ಹೇಳ್ತಾರೆ। फिर प्यार से दोनों को परसने लगे। ಆಮೇಲೆ ಇಬ್ಬರಿಗೂ ಪ್ರೀತಿಯಿಂದ ಊಟ ಏನೇನು ಅಡಿಗೆ ಮಾಡಿದ್ರು ಊಟನ ಬಡಿಸ್ತಾರೆ, ಯಾರಿಗೆ ರಾಜುಗೆ
ಮತ್ತೆ संदीप के। उनकी बातें सुनकर संदीप गदगद हो गया और अपने परिवार को याद करने लगा। सो और अम्मन मात केळिबिಟ್ಟು ಸಂದೀಪ್ಗೆ ಸಂದೀಪ್ಗೆ ತುಂಬಾ गदगद ಅಂದ್ರೆ ಖುಷಿ ಜಾಸ್ತಿ ಆಯಿತು। और अपने परिवार को याद करने लगा ಮತ್ತು ಅವನು ಅವ್ರ ಮನೆನ ನೆನೆಸ್ಕೊಂಡ, ನಮ್ಮನೆ ಹೇಗಿದೆ ಅಂತ ನೆನೆಸ್ಕೊಂಡ। जहाँ वे सिर्फ 4 लोग रहते हैं, ಇವ್ರ ಮನೆಯಲ್ಲಿ ಇಷ್ಟೊಂದು ಜನ ಇದ್ದಾರೆ, ಆದ್ರೆ ನಮ್ಮ ಮನೆಯಲ್ಲಿ ಬರೀ 4 मीन्स 4 जन इದ್ದಾರೆ। उनके पिता अभियंता थे और माँ एक महिला समाज के अध्यक्ष। सो ನೆನೆಸ್ಕೊತ ನಮ್ಮ ಮನೆಯಲ್ಲಿ ಬರೀ 4 ಜನ ಇರೋದು, ಅದನ್ನ ಅಪ್ಪ ಅಭಿಯಂತ ಮೀನ್ಸ್ ಇಂಜಿನಿಯರು, ನಮ್ಮ ಅಪ್ಪ ಇಂಜಿನಿಯರು, ಮತ್ತೆ ನಮ್ಮಮ್ಮ महिला समाज के अध्यक्ष, महिला समाजದ ಅಧ್ಯಕ್ಷರು ನಮ್ಮಮ್ಮ। छोटी बहन 5वीं कक्षा में पढ़ती थी। ನನ್ನ ಚಿಕ್ಕ ಸಿಸ್ಟರ್ 5ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ। माता पिता अपने अपने काम में व्यस्त रहते हैं। ಅಪ್ಪ ಅಮ್ಮ ಯಾವಾಗಲೂ ಅವರಿಬ್ಬರು ಕೆಲಸದಲ್ಲೇ ಮುಳುಗೋಗಿರ್ತಾರೆ। घर में 3 नौकर थे, ಮತ್ತೆ ಸಂದೀಪ್ ಮನೆಯಲ್ಲಿ 3 ಜನ ನೌಕರಗಳಿದ್ರು, 3 ಜನ ಸರ್ವೆಂಟ್ಗಳಿದ್ರು। जो रसोई बनाते और घर का अन्य काम जब संभालते हैं। ಒಬ್ರು ಅಡುಗೆ ಮಾಡೋರು, ಇನ್ನು ಮಿಕ್ಕಿದವರು ಮನೆ ಖರ್ಚು ವೆಚ್ಚಗಳೆಲ್ಲ ನೋಡ್ಕೊಳ್ಳೋರು। घर के लोग सिर्फ रविवार को साथ मिलकर कुछ समय बिताते थे। सो ಮನೆಯವರು ಅಪ್ಪ ಅಮ್ಮ ಸಂದೀಪ್ ಮತ್ತೆ ಅವ್ರ ತಂಗಿ ಸಂಡೇ ಮಾತ್ರ 4 ಜನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು। उस दिन भी अक्सर कहीं ना कहीं मेहमान आ जाते थे। ಅವತ್ತು ದಿನನೂ ಅಷ್ಟೇ ಯಾರೋ ಒಬ್ರು ಗೆಸ್ಟ್ಗಳು ಮನೆಗೆ ಬಂದ್ಬಿಡ್ತಿದ್ರು। खाने के बाद वे दोनों सिर्फ बात करने लगे। सो फिर बात करने लगे। सो ಊಟ ಎಲ್ಲ ಮುಗಿದ್ಮೇಲೆ ಇನ್ನು ಸಂದೀಪ್ ನಮ್ಮನೇಲಿ ಹೇಗಿದೆ ಅಂತೆಲ್ಲ ನೆನೆಸ್ಕೊಂಡ್ಮೇಲೆ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಇಬ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು। सो राजू ಮತ್ತೆ ಸಂದೀಪ್ ಕೇಳ್ತಾ ಇದ್ದಾರೆ राजू तुम रात में किसके साथ सोते हो? सो राजू कहते हैं रात्रि ಹೊತ್ತು ಯಾರ ಹತ್ರ ಹೋಗಿ ಮಲ್ಕೊಂತೀಯ ರಾಜು ಅಂತ ಕೇಳ್ತಾ ಇದ್ದಾನೆ। संदीप अकेला सोते हो? संदीप कहते हैं अकेला अपने कमरे में और तुम? सो ಆಗ ಸಂದೀಪ್ ಹೇಳ್ತಾರೆ ನಾನು ಒಬ್ಬನೇ ನನ್ನ ರೂಮಲ್ಲಿ ಮಲ್ಕೋತೀನಿ, ಮತ್ ನೀನು ಅಂತ ಕೇಳ್ತಾ ಇದ್ದಾನೆ। ಸೊ ರಾಜು ಕೇಳ್ತಾನೆ ನೀನು ರಾತ್ರಿ ಯಾರ ಜೊತೆ ಮಲ್ಕೋತೀಯ ಅಂತ ಕೇಳಿದಾಗ ಸಂದೀಪ್ ಹೇಳ್ತಾನೆ ನಾನು ನಂದೊಂದು ರೂಮ್ ಇದೆ, ನನ್ನ ರೂಮಲ್ಲಿ ನಾನು ಒಬ್ಬನೇ ಮಲ್ಕೋತೀನಿ, और तुम ಮತ್ತೆ ನೀನು ಯಾರ ಜೊತೆ ಮಲ್ಕೋತೀಯ ಅಂತ ಕೇಳ್ತಾ ಇದ್ದಾನೆ। पेज 46। राजू मैं तो अपने दादा के साथ सोता हूँ। रात में वे अक्सर मुझे कोई ना कोई कहानी सुनाते हैं। आಗ ರಾಜು ಹೇಳ್ತಾರೆ ನಾನಂತೂ ನನ್ನ ತಾತನ ಜೊತೆ ಮಲ್ಕೋತೀನಿ, ಅವರು ರಾತ್ರಿ ಹೊತ್ತು ನನಗೆ ಯಾವ್ದಾದ್ರು ಒಂದು ಸ್ಟೋರಿನ ಹೇಳ್ತಾರೆ, ನಮಗೆ ಹೇಳ್ತಾರೆ ಅಂತ ಹೇಳ್ತಾನೆ। संदीप तुम्हारे यहाँ इतने लोग खाना कौन बनाते हैं? संदीಪ್ ಹೇಳ್ತಾನೆ ನಿಮ್ಮ ಮನೇಲಿ ಇಷ್ಟೊಂದು ಜನ ಇದ್ದಾರೆ, ನಿಮ್ಮ ಮನೇಲಿ ಇಷ್ಟೊಂದು ಜನಕ್ಕೆ ಯಾರು ಅಡುಗೆ ಮಾಡೋದು ಅಂತ ಕೇಳ್ತಾನೆ। राजू माँ और खाकी खाना बनाती है, मेरे दोनों भाभियां उनकी सहायता करती है। सो राजू ಹೇಳ್ತಾರೆ ನಮ್ಮ ಅಮ್ಮ ಮತ್ತು ಕಾಕಿ ಅಡುಗೆ ಮಾಡ್ತಾರೆ, ಮತ್ತೆ ಬಾಬಿ ಅತ್ತೆ ನಮ್ಮ ಅತ್ತಿಗೆ ಇದ್ದಲ್ಲ ಅವರು ನಮ್ಮ ಅಮ್ಮಗೂ ಮತ್ತೆ ಕಾಕಿಗೂ ಹೆಲ್ಪ್ ಮಾಡ್ತಾರೆ। और घर का अन्य काम भी करते हैं, ಬರೀ ಅಡುಗೆ ಅಲ್ಲ ಮನೆ ಬೇರೆ ಬೇರೆ ಕೆಲಸನೂ ಎಲ್ಲ ಸೇರ್ಕೊಂಡು ಮಾಡ್ತಾರೆ ಅಂತ ಹೇಳ್ತಾರೆ। हम सभी उनकी सहायता करते हैं, ನಾವೆಲ್ಲರೂ ಸಹ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ। संदीप ಈಗ ನೆಕ್ಸ್ಟ್ ಸಂದೀಪ್ ಹೇಳ್ತಾರೆ और तुम्हारे पिताजी काका और भाई लोग क्या करते हैं? सो ಹಾಗಾದ್ರೆ ನಿಮ್ಮ ಪಿತಾಜಿ ನಿಮ್ಮ ಕಾಕಾ ಮತ್ತೆ ನಿಮ್ಮ ಅಣ್ಣಂದಿರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ। राजू पिताजी और काका खेत में काम करते हैं। ಹಾಗಾದ್ರೆ ಹೇಳ್ತಾನೆ ರಾಜು ನಮ್ಮ ಪಿತಾಜಿ ಮತ್ತೆ ಕಾಕಾ ಇಬ್ಬರು खेत में ಹೊಲದಲ್ಲಿ ಕೆಲಸ ಮಾಡ್ತಾರೆ। भाई लोग गाय भैंसों की सांपान के साथ फूलों के बगियों के देखभाल भी करते हैं। ನಮ್ಮ ಭಾಯಿ ಹಸು ಎಮ್ಮೆಗಳನ್ನೆಲ್ಲ ನೋಡ್ಕೊತಾರೆ, ಅವುಗಳ देखभाल ಮಾಡ್ತಾರೆ, ಮತ್ತೆ ನಮ್ದು ಒಂದು ಬಗೀಚಾ ಇದೆ, ಒಂದು ಗಾರ್ಡನ್ ಇದೆ, ನಮ್ದು ಫ್ಲವರ್ ಗಳದ್ದು ಒಂದು ಗಾರ್ಡನ್ ಇದೆ, ಅದನ್ನ ನೋಡ್ಕೊತಾರೆ ನಮ್ಮ ಅಣ್ಣ। फूलों को बाजार में पहुंचते हैं और उनकी बिक्री की व्यवस्था भी कर देते हैं, बाकी बेकरी की व्यवस्था भी कर देते हैं। सो ಹೇಳ್ತಾರೆ ಹೂವಿಂದು ಬಾजार ಇದೆ, ಹೂಗಳಿಂದ ನಮ್ದು
राजू सो अदे बर्तंते पेज नंबर 46 लास्ट लाइन ಅಲ್ಲಿ राजू क्यों नहीं मेरे बड़े भाई ने तो कृषि विज्ञान और पशुपालन में डिग्री प्राप्त की है सो आಗ ರಾಜು ಹೇಳ್ತಾನೆ ಯಾಕಿಲ್ಲ ನನ್ನ ದೊಡ್ಡಣ್ಣ ಕೃಷಿ ವಿಜ್ಞಾನ ಓದಿದಾನೆ ಮತ್ತೆ ಪಶುಪಾಲನೆಯ ಡಿಗ್ರಿ ಪಶುಪಾಲನೆಯಲ್ಲಿ ಅಂದ್ರೆ ಪಶು ಸಂಗೋಪನೆ ಅಂತ ಅದರಲ್ಲಿ ಡಿಗ್ರಿ ತಗೊಂಡಿದ್ದಾನೆ ಅಂತ ಹೇಳ್ತಾರೆ वे उगाई कटाई के लिए आधुनिक मशीन और तकनीक का इस्तेमाल करते हैं ಅಷ್ಟೇ ಅಲ್ಲ ನಮ್ಮಣ್ಣ ಉಗಾಯಿ ಕಟಾಯಿ ಅಂದ್ರೆ ಉಳೋದು ಕಟ್ ಮಾಡೋದಕ್ಕೆಲ್ಲ ಅವರು ಆಧುನಿಕ ಅಂದ್ರೆ ಮಾಡರ್ನ್ ಆಗಿರುವಂತ ಮಿಷಿನ್ ಗಳನ್ನ ಯೂಸ್ ಮಾಡ್ಕೊತಾರೆ ಇಸ್ತೆಮಾಲ್ ಮಾಡ್ತಾರೆ ಮಾಡರ್ನ್ ಆಗಿರೋ ಮಿಷಿನ್ ಗಳನ್ನ ಯೂಸ್ ಮಾಡ್ತಾರೆ ಅಂದ್ರೆ ಹಳೆ ಟೆಕ್ನಿಕ್ ಯಾವ್ದು ಯೂಸ್ ಮಾಡಲ್ಲ ಎಲ್ಲ ಹೊಸ ಟೆಕ್ನಿಕಲ್ ಬಂದಿರುವಂತ ಮಿಷಿನ್ ಗಳನ್ನ ಯೂಸ್ ಮಾಡಿ ಹೊಲ ಗದ್ದೆಗಳನ್ನ ಕೆಲಸ ಮಾಡ್ಕೊತಾರೆ ಅವರು आओ मैं तुम्हें अपनी डायरी दिखाता हूँ बा ನಾನು ನಿಮಗೆ ನನ್ನ ಡೈರಿನ ತೋರಿಸ್ತೀನಿ ಸೋ ನಮ್ಮ ಡೈರಿ ಹೇಗಿರುತ್ತೆ ತೋರಿಸ್ತೀನಿ ಬಾ ಅಂತ ಹೇಳ್ತಾರೆ संदीप को यह देखकर बहुत आश्चर्य हुआ कि उनके घर में गोबर गैस सोलर ऊर्जा आदि का भी उचित प्रयोग किया जा रहा था सो ಯಾವಾಗ ಸಂದೀಪ್ ಹೋಗ್ಬಿಟ್ಟು ಅವ್ರ ಡೈರಿ ನೋಡಿದ್ರು ಆವಾಗ ಅವ್ನಿಗೂ ಆಶ್ಚರ್ಯ ಆಯ್ತು ಏನ್ ಆಶ್ಚರ್ಯ ಅಂದ್ರೆ ಅವರು ಏನ್ ಗೋಬರ್ ಗ್ಯಾಸ್ ನ ಸೌಲಭ್ಯನ ಯೂಸ್ ಮಾಡ್ಕೊತಾ ಇದ್ರು ಗೋಬರ್ ಗ್ಯಾಸ್ ಹಾಕಿ ಗ್ಯಾಸ್ ನ ಉತ್ಪಾದನೆ ಮಾಡ್ಕೊತಾ ಇದ್ರು ಸೋಲಾರ್ ಊರ್ಜಿ ಮತ್ತೆ ಸೋಲಾರ್ ಸಿಸ್ಟಮ್ ಎಲ್ಲ ಅಳವಡಿಸಿಕೊಂಡಿದ್ರು ಅದನ್ನ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಖುಷಿಯಾಗಿ ಮತ್ತೆ ಆಶ್ಚರ್ಯನೂ ಆಯಿತು संदीप इन सबसे बहुत प्रभावित हुआ संदीप ಇದನ್ನೆಲ್ಲ ನೋಡಿ ತುಂಬಾ इंस्पायर ಆದ प्रभावित से इंस्पायर ಆದ यह आकर उसने दो विषय सीखे सो और मನೆಗೆ ಬಂದು ರಾಜು और मನೆಗೆ ಬಂದು संदीप ಎರಡು ವಿಷಯ ಕಲಿತ ಏನು ಅಂದ್ರೆ एक तो यह की पढ़ाई के बाद शहर जाकर ही नौकरी ढूंढने की क्या जरूरत है सो संदीप ಒಂದು ವಿಷಯ ಕಲ್ತ್ಕೊಂಡಾದ್ರೆ ಪढ़ाई के बाद ನಾವು ಓದು ಕಲ್ತು ಎಲ್ಲ ಆದ್ಮೇಲೆ ಸಿಟಿಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದು ಏನಿದೆ ಅನ್ನೋದ ಅವಶ್ಯಕತೆ ಇಲ್ಲ ಸಿಟಿಗಳೇ ನಾವು ಕೆಲಸ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ अपनी शिक्षा का उपयोग अपने घरेलू कामों को आगे बढ़ने में करना चाहिए सो ನಾವು ಓದಿ ಚೆನ್ನಾಗಿ ಓದಬಾರ್ದು ಸಿಟಿಯಲ್ಲಿ ಕೆಲಸ ಮಾಡೋದು ಬೇಕು ಅನ್ನೋದಿಲ್ಲ ಅದ್ರ ಬಗ್ಗೆ ನಾವು ಹಳ್ಳಿಗೆ ಬಂದು ನಾವು ಓದಿರೋಂತ ಅಷ್ಟು ನಾಲೆಜ್ ನ ಅಷ್ಟು ಉಪಯೋಗನ ಹಳ್ಳಿಗಳಲ್ಲಿ ಯೂಸ್ ಮಾಡ್ಕೊಂಡು ನಾವು ಹಳ್ಳಿಗಳಲ್ಲೂ ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಅನ್ನೋದನ್ನ ಕಲ್ತ್ಕೊಂಡ दूसरा यह है कि मिलजुल कर साथ रहने से एक और जहाँ खुशी मिलती है ಇನ್ನೊಂದೇ ಕಲ್ತ್ಕೊಂಡ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದು ಕೆಲಸ ಮಾಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಂತೆ वही दूसरी ओर अधिक उन्नति भी संभव है ಹಾಗೆ ನಾವು ಇನ್ನೊಂದು ಆಂಗಲ್ ಯೋಚನೆ ಮಾಡೋದಂದ್ರೆ दूसरी ओर अधिक उन्नति ಅಂದ್ರೆ ಜಾಸ್ತಿ ಸಂಪಾದನೆ ಸಹ ಹಳ್ಳಿ ಇಟ್ಕೊಂಡು ಮಾಡಬಹುದು ನಾವು ಅನ್ನೋದನ್ನ ತಿಳ್ಕೊಂಡಂತೆ अपना घर लौटकर उसने अपने माता पिता को ये सारी बातें सुनाई और उन्होंने भी निश्चय किया कि अपने घर में भी सब मिलकर काम करेंगे सो ಈ ವಿಷಯಗಳನ್ನ ಅವರು ಏನ್ ತಿಳ್ಕೊಂಡ ಅವರು ಅವ್ರ ಮನೆಗೆ ವಾಪಸ್ ಆದ್ರೆ ತಮ್ಮ ತಂದೆ ತಾಯಿಗೆಲ್ಲ ಹೇಳ್ತಾನೆ उन्होंने भी निश्चय किया कि मत ಅವರು ಡಿಸೈಡ್ ಮಾಡಿದ್ರೆ अपने घर में भी सब मिलकर काम करेंगे ನಾವು ನಮ್ಮನೆಯಲ್ಲೂ ಅಷ್ಟೇ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ और खाना भी साथ साथ खाएंगे ಮತ್ತು ಊಟನೂ ಸಹ ನಾವೆಲ್ಲರೂ ಒಟ್ಟಿಗೆ ಮಾಡೋಣ इतना ही नहीं उन्होंने यह भी तय किया कि आगे चलकर वे भी हर त्योहार को अपने बंधु मित्रों के साथ मनाएंगे ಅಷ್ಟೇ ಅಲ್ಲ ನಾವು ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಸಂದೀಪ್ ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮಗೆ ತಿಳಿಸ್ಕೊಡ್ತಾರೆ ಹಾಗೆ ಅಷ್ಟೇ ಅಲ್ಲ ಎಲ್ಲ ತ್ಯೋಹಾರ ಎಲ್ಲ ಹಬ್ಬಗಳನ್ನು ನಾವೆಲ್ಲರೂ ನಮ್ಮ ರಿಲೇಟಿವ್ಸ್ ಗಳ ಜೊತೆ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾನೆ संदीप के पिता ने हम अपनी रहना सहना से भी साबित करते हैं कि संतोष का राशि मिलजुल कर रहने में है सो ಆಗ ಸಂದೀಪ್ ಅವರ ಅಪ್ಪ ಹೇಳ್ತಾರೆ ಹೌದು ನಮ್ಮ ಜೊತೆಗಿದ್ದಾಗಲೇ ನಮ್ಮಲ್ಲಿ ಸಂತೋಷ ಸುಖ ಅನ್ನೋದು ಇರೋದು ಅನ್ನೋದನ್ನ ನಾವು ಸಾಬೀತು ಮಾಡೋಣ ಅಂತ ಹೇಳ್ತಾರೆ ದಿಸ್ ಇಸ್ ದ ಲೆಸನ್ ಓಕೆ सो ಇದನ್ನ ಟೆಕ್ಸ್ಟ್ ಬುಕ್ ಬರ್ತೀನಿ ಕ್ವೆಶ್ಚನ್ ಆನ್ಸರ್ ಬರ್ತೀನಿ ನಾನು
राजू के गांव क्यों गया? संदीप राजू और मनेगे याक होदा? गांव अंदर हट्टी याक होदा ಅಂದ್ರೆ त्योहार मनाने के लिए गया। नाउ नेक्स्ट, किसने किससे कहा? थर्ड में बोली नौकर की क्या जरूरत है, हम इतने लोग हैं ना। सो किसने कहा? राजू ने संदीप से कहा। क्या इतने लोग एक ही घर में? सो इಷ್ಟು ಜನ ಎಲ್ಲ ಒಂದೇ ಮನೆಯಲ್ಲಿರ್ತೀರಾ? संदीप ने राजू से कहा। क्या वे लोग पढ़े लिखे हैं? सो संदीप ने राजू से कहा। ಇವರೆಲ್ಲರೂ ಓದು ಬಂದಿರೋರಾ ಅಂತ ಕೇಳ್ತಿರಲ್ಲ, ಯಾರು ಕೇಳೋದು? संदीप ने राजू से कहा। आओ मैं तुम्हें अपनी डायरी दिखाता हूँ, बा ನಾನು ನಿಮಗೆ ನನ್ನ ಡೈರಿನ ತೋರಿಸ್ತೀನಿ। ಯಾರಿಗೆ ಹೇಳೋದು? राजू ने संदीप से कहा। नेक्स्ट, ದಂಗ್ರಹನ। ದಂಗ್ರಹನ ಅಂದ್ರೆ ಏನು ಅಂತ ಕೇಳ್ತಾರೆ। ದಂಗ್ರಹನ ಮೀನ್ಸ್ ಏನು? ಆಶ್ಚರ್ಯ ಕೋನ ಅಂತ। ಸೊ ದಂಗ್ರಹನ ಮೀನ್ಸ್ ಆಶ್ಚರ್ಯ, ಆಶ್ಚರ್ಯ। ನೆಕ್ಸ್ಟ್ ವಾಟ್? ಫೂಲೇನ ಸವಾಲ್, ಅದು ಬಿಟ್ಟಿರೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೀನಿ। ನೆಕ್ಸ್ಟ್ ಗದ್ಗದ್ ಹೋನ ಮೀನ್ಸ್ ಆನಂದಿತ್ ಹೋನ ಅಂತ। आनंदित होना, आनंदित होना। नेक्स्ट वन, उदाहरण के अनुसार समानार्थक शब्द लिखो। सूर्य, रवि, सूरज, भूमि, धरती, पृथ्वी, पृथ्वी। सेकंड वन, गणेश भगवान, गजवदन, गजवदन। नेक्स्ट वन, महिला नारी, महिला की नो नारी अथवा औरत। फोर्थ वन, वायु, हवा, अनिल, अनिल। ओके, आफ्टर दिस नेक्स्ट वन, नेक्स्ट वन, निम्नलिखित वाक्यांश के लिए एक शब्द लिखिए जिसका आकार ना हो। सो ಯಾವುದಕ್ಕೆ ಆಕಾರ ಅದಕ್ಕೆ ನಾವೇನಂತ ಹೇಳ್ತೀವಿ? निराकार। नेक्स्ट, विद्यालय में पढ़ने वाला, पढ़ाने वाला ಬಂದು ಶಿಕ್ಷಕರು, पढ़ने वाला ಓದೋರು ಏನು ಹೇಳ್ತಾರೆ? छात्र। नेक्स्ट वन, खेत में काम करने वाला, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು किसान। नेक्स्ट वन, माता, माता के पिता, ತಾಯಿಯವರ ತಂದೆನೇನಂತ ಕರೀತಾರೆ? दादा, दादाजी, दादाजी, दादा ಅಂತ ಕರೀತಾರೆ। स्वावरी, सो टेस्टफुल ಆಗಿರೋ स्वादिष्ट, स्वादिष्ट। नेक्स्ट वन, जो पढ़ना लिखना नहीं जानता हो, गवारा, गवारा। ओके, ಸೋಷಿಯಲ್ ಲೆಸನ್ ಮಾಡ್ತಾ ಇದ್ದೀನಿ, ಲೆಸನ್ ಒಂದ್ಸರಿ ರೀಡ್ ಮಾಡ್ಬಿಡ್ತೀನಿ, ಆಮೇಲೆ ಕ್ಲಾಸ್ ವರ್ಕ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ। ಓಕೆ, ಕೀಪ್ ದ ಫಿಂಗರ್ ಆಲ್ ಆಫ್ ಯು, पेज नंबर 44, संतोष का रहस्य। सो राजू और संदीप 8वीं कक्षा में पढ़ने वाले सहपाठी थे। राजू नजदीक के रामनगर गांव से बैंगलोर की शाला में पढ़ने आता था। वह बहुत मेहनती और हंसमुखी लड़का था, इसलिए संदीप को वह बहुत पसंद था। राजू अक्सर संदीप को अपने घर भी ले जाता था। गणेश चतुर्थी का त्योहार था, स्कूल में छुट्टी थी। राजू ने त्योहार मनाने के लिए संदीप को अपने घर बुलाया। जब संदीप राजू के घर पहुंचा तो पूजा खत्म हो रही थी और सब मिलजुल कर आरती गा रहे थे, जिसे सुन
लंबी कतर बनाकर खाने के लिए बैठे। केले के पत्ते पर स्वादिष्ट व्यंजन परसों जा रहे थे। राजू की माँ, काकी और भाभी परस रही थी। उसने सारे लोगों को इतने सारे लोगों को देखकर संदीप ने राजू से पूछा, संदीप, राजू, त्योहार के लिए पड़ोसियों को भी बुलवाया है क्या? राजू, अरे नहीं, सिर्फ अपने घर के ही लोग हैं। संदीप आश्चर्य से, क्या इतने लोग एक ही घर में? राजू, हाँ, इसमें आश्चर्य की क्या बात है? हमारे गांव में ज्यादातर घरों में इतने ही लोग रहते हैं। संदीप, और तुम्हारे घर में नौकर कितने हैं? राजू, नौकर की क्या जरूरत है, हम इतने लोग हैं ना। संदीप, क्या सचमुच? तभी राजू की माँ ने आकर उन्हें टोका, राजू, पहले अपने दोस्त को खाना खाने दो, बाद में बातें करना। सिर्फ प्यार से दोनों को परसने लगी। उसकी बातें सुनकर संदीप गदगद हो गया। तो फिर प्यार से दोनों को परसने लगी। उनकी बातें सुनकर संदीप गदगद हो गया और अपने परिवार को याद करने लगा, जहाँ वे सिर्फ 4 लोग रहते हैं। उनके पिता अभियंता और माँ एक महिला समाज के अध्यक्ष। छोटी बहन 5वीं कक्षा में पढ़ती थी। माता पिता अपने अपने काम में व्यस्त रहते थे। घर में 3 नौकर थे जो रसोई बनाते और घर का अन्य कामजाम संभालते थे। घर के लोग सिर्फ रविवार को साथ मिलकर कुछ समय बिताते थे। उस दिन भी अक्सर कोई ना कोई मेहमान आ जाया करते थे। खाने के बाद वे दोनों दोस्त फिर बात करने लगे। राजू, तुम रात में किसके साथ सो जाते हो? संदीप, अकेला अपने कमरे में, और तुम? राजू, मैं तो अपने दादा के साथ सोता हूँ। रात में वे अक्सर मुझे कोई ना कोई कहानी सुनाते हैं। संदीप, तुम्हारे यहाँ इतने लोगों का खाना कौन बनाते हैं? राजू, माँ और काकी बनाती है। मेरे दोनों भाभियाँ उनकी सहायता करती है और घर का अन्य काम भी करते हैं। हम सभी उसकी सहायता करते हैं। संदीप, और तुम्हारे पिताजी, काका और भाई लोग क्या करते हैं? राजू, पिताजी और काका खेतों में काम करते हैं। भाई लोग गाय भैंसों की सानपान के साथ फूलों की बगियों की देखभाल भी करते हैं। फूलों को बाजार में पहुंचते हैं और उनकी बिक्री की व्यवस्था भी कर देते हैं। संदीप, क्या वे लोग पढ़े लिखे हैं? राजू, क्यों नहीं, मेरे बड़े भाई ने तो कृषि विज्ञान और पशुपालन में डिग्री प्राप्त की है। वे उगाई कटाई के लिए आधुनिक मशीन और तकनीक का इस्तेमाल करते हैं। आओ मैं तुम्हें अपनी डेयरी दिखाता हूँ। संदीप को यह देखकर बहुत आश्चर्य हुआ कि उसके घर में गोबर गैस, सोलर ऊर्जा आदि का भी उचित उपयोग किया जा रहा था। संदीप इन सबसे बहुत प्रभावित हुआ। यह आकर उसने 2 विषय सीखे। एक तो यह है कि पढ़ाई के बाद शहर जाकर ही नौकरी ढूंढने की क्या जरूरत है। अपनी शिक्षा का उपयोग अपने घरेलू कामों को आगे बढ़ने में करना चाहिए। दूसरा यह है कि मिलजुल कर साथ रहने से एक और जहां खुशी मिलती है, वही दूसरी ओर अधिक उन्नति भी संभव है। अपने घर लौटकर उसने अपने माता पिता को यह सारी बातें सुनाई और उन्होंने भी निश्चय किया कि अपने घर में भी सब मिलकर काम
सब मिलकर काम करेंगे और खाना भी साथ साथ खाएंगे। इतना ही नहीं, उन्होंने यह भी तय किया कि आगे चलकर वे भी हर त्योहार को अपने मित्र बंधु के साथ मनाएंगे। संदीप के पिता ने कहा, हम अपनी खान पान से साबित कर देंगे कि संतोष